ದೇವನಹಳ್ಳಿ ತಾಲೂಕಿನ ಕೊಯ್ರಾ ಹಾಗೂ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಐಎಡಿಬಿ ಪ್ರದೇಶದ ಕಂಪನಿಗಳು ತೆರಿಗೆ ಪಾವತಿಸದೆ ನಿರ್ಲಕ್ಷ್ಯ ತೋರುತ್ತಿವೆ. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ತೆರಿಗೆ ಕಟ್ಟದೆ ವಂಚನೆ ಮಾಡಲಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸಿದರು. ಈ ಕುರಿತು ಕೊಯ್ರಾ ಗ್ರಾಮ ಪಂಚಾಯಿತಿನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಮಾತನಾಡಿದರು. ಕೆಐಎಡಿಬಿ ಪ್ರದೇಶದ ಕಂಪನಿಗಳು ಗ್ರಾಮ ಪಂಚಾಯಿತಿನಿಂದ ಎನ್ಒಸಿ ಹಾಗೂ ಅನುಭೋಗ ಪ್ರಮಾಣಪತ್ರ ಪಡೆದಿಲ್ಲ ಎಂದರು. ಸರ್ಕಾರದ ಅನುಮತಿ ವಿವರಗಳನ್ನು ಗ್ರಾಮ ಪಂಚಾಯಿತಿಗೆ ನೀಡಿಲ್ಲ ಎಂದು ತಿಳಿಸಿದರು. ತೆರಿಗೆ ಪಾವತಿಸದ ಕಂಪನಿಗಳಿಗೆ ಮುಟುಗೋಲು ಹಾಕುವ ಹಕ್ಕು ಗ್ರಾಮ ಪಂಚಾಯಿತಿಗಿದೆ ಎಂದರು. ಫೆಬ್ರವರಿ 7ರ ತನಕ ತೆರಿಗೆ ಪಾವತಿಗೆ ಗಡುವು ನೀಡಲಾಗಿದೆ. ಗಡುವು ಮೀರಿದರೆ ಕಂಪನಿಗಳಿಗೆ ಮುತ್ತಿಗೆ ಹಾಕಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕೊಯ್ರಾ ಗ್ರಾಮ ಪಂಚಾಯಿತಿ ಸದಸ್ಯೆ ವೀಣಾ ರವಿಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಫಾಕ್ಸ್ಕಾನ್ ಕಂಪನಿಯ ಗೇಟ್ ಬಳಿ ಸದಸ್ಯರನ್ನ ಗಂಟೆಗಳ ಕಾಲ ಕಾಯಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಅನೇಕ ಬಾರಿ ಅರ್ಜಿ ನೀಡಿದರೂ ಕಂಪನಿಗಳು ಸ್ಪಂದಿಸಿಲ್ಲ ಎಂದರು. ಸಭೆಯಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು. ತೆರಿಗೆ ವಿಚಾರವಾಗಿ ಕಂಪನಿಗಳ ವಿರುದ್ಧ ಒಗ್ಗಟ್ಟಿನ ಹೋರಾಟ ನಡೆಸುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊಯ್ರಾ ಹಾಗೂ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸ್ಥಳೀಯವಾದಂಥ ಪ್ರಾಧಿಕಾರಕ್ಕೆ ಅಥವಾ ಪಂಚಾಯಿತಿಗಳಿಗೆ ಅವರು ಟ್ಯಾಕ್ಸ್ ಪೇ ಮಾಡೋದು ಸಹಜವಾಗಿ ನಡ್ಕೊಂಡ್ಬಂದಿರತಕ್ಕಂಥ ಪ್ರಕ್ರಿಯೆ. ಈಗ ಸರ್ಕಾರದಿಂದ ಅವರೆಲ್ಲ ಅನುಮತಿಗಳು ಪಡ್ಕೊಂಡಿದ್ದಾರೆ, ಕೆಡಿಬಿಯಿಂದ ಎಲ್ಲ ಅನುಮತಿಗಳು ಪಡ್ಕೊಂಡಿದ್ದಾರೆ, ನಮ್ಮದೇನು ತಕರಾರಿಲ್ಲ. ಬಟ್ ಆ ಕಂಪನಿ ಬಂದಿರೋದು ಬೇರೆ ಕಡೆಯಿಂದ ತಗೊಳ್ತಾ ಇದ್ದಾರೆ. ಅದಕ್ಕೂ ನಾವು ಒಂದು ಉಗ್ರ ಹೋರಾಟ ಮಾಡೋಣ ಅಂತ ನಾವು ಒಂದು ಕೊಡಿದ್ವಿ. ನಾವು ತಾಲೂಕು ಪೂರ್ತಿ ಜನ ಸೇರಿ ಒಂದು ಉಗ್ರ ಹೋರಾಟ ಮಾಡೋದು. ಇಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ಮತ್ತು ಎಲ್ಲ ಪ್ರತಿಯೊಂದು ಈ ಫ್ಯಾಕ್ಟ್ರಿಗಳೆಲ್ಲ ಟ್ಯಾಕ್ಸ್ ಕಟ್ತಾರೆ. ಆದರೆ ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಮೆಂಬರ್ಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಮಿಷನ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಪ್ರಕಾರ 7ನೇ ತಾರೀಕು ನೋಡ್ತೀವಿ. 7ನೇ ತಾರೀಕು ಮೇಲೆ ನಾವು ಈ 2 ಪಂಚಾಯತ್ ಎಲ್ಲ ಸುತ್ತು ಪಂಚಾಯತಿಗಳ ಸೇರಿಸ್ಕೊಂಡು ಒಂದು 1000 ಜನ ಒಂದು ದೊಡ್ಡ ಹೋರಾಟ ಮಾಡಿ ಅವ್ರಿಗೆ ಉಗ್ರ ಹೋರಾಟ ಮಾಡಿ ನಾವೇನು ಮಾಡಬೇಕು ಕಾನೂನು ಪ್ರಕಾರ ಅದು ಮಾಡ್ತೀವಿ. ಮತ್ತು ಅದನ್ನು ಆ ಮಾತುಕೇನು ಬಗ್ಗಿಲ್ಲ ಅಂದರೆ ಆಮೇಲೆ ನೀವೇನು ಬೇಕೋ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ನಾನು ಒಂದು ನಮ್ಮ ಭಯೋತ್ಪಾದಕರು ಟ್ಯಾಕ್ಸ್ ಕಟ್ಟಬೇಕು, ನಾನು ಒಂದು ಕೇಸ್ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ಅವ್ರ ಮೇಲೆ ಒಂದು ಕೇಸ್ ಹಾಕ್ತೀನಿ. ಅದು ಲೆಕ್ಕ ಹಾಕ್ಬೇಕು. ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ ಕಟ್ಟಬೇಕು. ಇದು ಕಂಪ್ನಿ ಸ್ಟಾರ್ಟ್ ಆಗಿ ತಮ್ಮದೇ ಕಾರ್ಯ ಇಟ್ಕೊಂಡು ಹೋರಾಟ ಮಾಡೋದು. ಫಾಕ್ಸ್ಕಾನ್ ಗೇಟಲ್ಲಿ 1 ಅವರ್ 2 ಅವರ್ ಬಿಸಿಲಲ್ಲಿ ವೆಯ್ಟ್ ಮಾಡಿದರೆ ಅವರು ನಮ್ಮ ಕಡೆ ತಿರುಗಿಲು ಕೂಡ ನೋಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅಂತಂದರೆ, ಸುಮಾರು ಸರಿ ನಾವು ಸದಸ್ಯರುಗಳು ಹೋಗಿದ್ದೀವಿ, ಅಧ್ಯಕ್ಷರು ಸತತವಾಗಿ PDO ಸತತವಾಗಿ ಅವರು ಗೇಟಲ್ಲೇ ನಿಂತ್ಕೊಂಡಿದ್ರು, ಅವರೇನು ರೆಸ್ಪಾನ್ಸ್ ಮಾಡಿಲ್ಲ. ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಒಳಗಡೆ ಕರೆದು ಸೌಜನ್ಯದಿಂದನೂ ನಡ್ಕೊಂಡಿಲ್ಲ. ಅವರು ಕೆಲಸಗಾರಕ್ಕಿಂತ ಕಡೆಯಾಗಿ ನಮ್ಮನ್ನು ಲೆಕ್ಕಿಸದೆ ನೋಡಿದ್ದಾರೆ. ನಾವು ಎಷ್ಟು ಅರ್ಜಿಗಳನ್ನ ಸಲ್ಲಿಸಿದ್ದೀವಿ, ಆ ಅರ್ಜಿಗಳು ಸಹ ಅವರು ಲೆಕ್ಕಕ್ಕೆ ಪರಿಗಣನೆ ತಗೊಂಡಿಲ್ಲ. ತುಂಬಾ ನಮ್ಮ 2 ಪಂಚಾಯತಿಗಳಿಂದ ನಷ್ಟ ಆಗ್ತಾಯಿದೆ. ಅವರು ಸುಮಾರು ಇವಾಗ 2 ಪಂಚಾಯತಿಗಳಿಂದ ಒಂದು 300 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ 300 ಎಕರೆಯಲ್ಲಿ ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ವಾಯು ಮಾಲಿನ್ಯ ಆಗ್ತಾಯಿದೆ. ಅಲ್ಲಿರೋ ಅವರ ಬೋರ್ಗಳು ಎಷ್ಟು ಕೊರಿತಾ ಇದ್ದಾರೆ ಅಂತಂದರೆ, ಮುಂದೆ ನಮ್ಮ ಅಕ್ಕಪಕ್ಕ ಹಳ್ಳಿಗಳಿಗೂ ನೀರು ಸಿಗಬಾರ್ದು, ಅಷ್ಟು ಬೋರ್ವೆಲ್ ಕೊರಿತಾ ಇದೆ. ಮುಂದೆ ನಮಗೆ ನೀರಿನ ತೊಂದರೆನೂ ಆಗ್ತಾಯಿದೆ. ಬಂದಿದ್ದಾರೆ ಹೊರತು ತುಂಬ ದಿನ ಹೋಗ್ತಾ ಇದ್ದಂಗೆ ನಷ್ಟವೂ ಆಗುತ್ತೆ. ಇದರಲ್ಲಿ ನಮಗೆ ರಸ್ತೆಗಳಾಗ್ಬೋದು ಹಾಳು ಮಾಡ್ತಿದ್ದಾರೆ. ಸೊ ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ಸಾಕಾಗ್ತಿಲ್ಲ. ಸೊ ಅವರು ಕಟ್ಟಬೇಕಾಗಿರೋ ಟ್ಯಾಕ್ಸನ್ನು ಪಾವತಿ ಮಾಡಿದ್ರೆ ಪಂಚಾಯತಿಗಳು ಸುಭಿಕ್ಷವಾಗಿರ್ತದೆ, ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಅನುಕೂಲವಾಗಿರ್ತದೆ. ಸೊ ಹಂಗಾಗಿ ತಮ್ಮ ಮುಖೇನ ಈ ಕೂಡಲೇ ಅವರು ಎಚ್ಚೆತ್ತುಕೊಂಡು ನಮ್ಮ ಪಂಚಾಯತಿಗೆ ಟ್ಯಾಕ್ಸ್ ಏನು ಕಟ್ಟಬೇಕು ಅದನ್ನು ಕಟ್ಟಬೇಕು. ಎಷ್ಟು ಕೋಟಿ ಬರಬೇಕು ಸರ್ ಈಗ ಟ್ಯಾಕ್ಸ್? ನೀವೊಂದು ವಾರ್ಷಿಕವಾಗಿ ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಡ್ತೀವಿ ನಾವು. ಅದ್ರದ್ದು ಸಂಪೂರ್ಣ ಮಾಹಿತಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಆಗ್ಬೋದು. ಸೊ ಅವ್ರಿಗೆ ಏನೇನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಪೂರ್ತಿ ಕೊಟ್ಟಿದೆ, ಅದನ್ನು ನಾವು ಕೊಡ್ತೀವಿ. ಈಗಾಗಲೇ ನಮ್ಮ